Hey there. Subscribe to my channel and also press this bell icon so you can get latest video notifications. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಟೀಚರ್ ಮಿಸ್ ಅಫ್ರೋಜಾ. ಇವತ್ತಿನ ತರಗತಿಯಲ್ಲಿ ನಾವು ಗದ್ಯ ಪಾಠ 3 ಹಂಚಿ ತಿನ್ನೋಣ ಎಂಬ ಕಿರುನಾಟಕವನ್ನು ಓದೋಣ. ನಾಟಕ ಅಂದರೆ ಏನು ನಿಮಗೆಲ್ಲ ಗೊತ್ತಿದೆ ಅಲ್ವಾ? ನಾಟಕ ಅಂದರೆ ಡ್ರಾಮಾ. ಇವತ್ತಿನ ಪಾಠ ಯಾವುದು? ನಮ್ಮದು ಹಂಚಿ ತಿನ್ನೋಣ ಕಿರು ನಾಟಕ. ಬಾಲು ಮತ್ತು ಸೇತು ಒಂದೇ ವಠಾರದಲ್ಲಿ ವಾಸ ಮಾಡುತ್ತಿದ್ದರು. ಬಾಲುವಿನ ಮನೆಯ ಮುಂದಿನ ರಸ್ತೆಗೆ ತಾಗಿ ಮಾವಿನ ಮರವಿತ್ತು. ಅದು ಮಾವಿನ ಹಣ್ಣಿನ ಕಾಲ. ಮರದಲ್ಲಿ ಕೆಂಪು ಹಳದಿ ಬಣ್ಣದ ಮಾವಿನ ಹಣ್ಣುಗಳಿದ್ದವು. ಸೇತುವಿಗೆ ಹಣ್ಣು ನೋಡಿ ಆಸೆಯಾಯಿತು. ಕಲ್ಲು ತೆಗೆದು ಒಗೆದ. ಒಂದು ಹಣ್ಣು ಪಕ್ಕದ ಹಿತ್ತಲಲ್ಲಿ ಬಿತ್ತು. ಬಾಲು ಓಡಿ ಬಂದು ಆ ಹಣ್ಣನ್ನು ಹೆಕ್ಕಿಕೊಂಡ. ಅಷ್ಟರಲ್ಲಿ ಸೇತು ಓಡಿ ಬಂದ. ಸೇತು, ಏ ಬಾಲು, ಕೊಡೋ, ಅದು ನನ್ನ ಹಣ್ಣು. ಬಾಲು ಅದಕ್ಕೆ, ಅಲ್ಲ, ಇದು ನನ್ನದು. ಸೇತು, ನಾನು ಕಲ್ಲು ಒಗೆದಾಗ ಬಿದ್ದ ಹಣ್ಣು. ಬಾಲು ಅದಕ್ಕೆ, ಏಯ, ಯಾವ ಮರದ ಹಣ್ಣು ಅದು? ಸೇತು, ಯಾವುದೇನೋ ಮಾವಿನ ಮರದ್ದು. ಬಾಲು, ಮರ ಇರೋದು ಎಲ್ಲಿ ಹೇಳು? ಸೇತು, ದಾರಿ ಬದೀಲಿ. ಬಾಲು, ಹಣ್ಣು ಎಲ್ಲಿ ಬಿತ್ತು ಹೇಳು? ಸೇತು, ಅದು ನಿಮ್ಮ ಹಿತ್ತಲಲ್ಲಿ. ಅದಕ್ಕೆ ಬಾಲು ಏನು ಹೇಳ್ತಾನೆ? ಹೌದು ತಾನೆ, ಅದಕ್ಕೆ ಇದು ನನ್ನ ಹಣ್ಣು, ಕೊಡೋದಿಲ್ಲ, ಹೋಗೋ. ಸೇತು, ನಾನು ಬೀಳಿಸಿದ ಹಣ್ಣು, ಕೊಡ್ತೀಯೋ ಇಲ್ಲವೋ? ಬಾಲು, ಕೊಡೋದಿಲ್ಲ, ಏನು ಮಾಡ್ತೀಯ? ಸೇತುವಿಗೆ ವಿಪರೀತ ಸಿಟ್ಟು ಬಂತು. ಬಾಲುವಿಗೆ ಕೈಯಿಂದ ಹಣ್ಣನ್ನು ಕಸಿಯಲು ನೋಡಿದನು, ಆಗಲಿಲ್ಲ. ಇಬ್ಬರು ಜಗಳವಾಡಿದರು. ನೆಲದ ಮೇಲೆ ಬಿದ್ದು ಹೊರಳಾಡಿದರು. ಜಗಳವನ್ನು ನೋಡುತ್ತಿದ್ದ ಹಿರಿಯರೊಬ್ಬರು ಅಲ್ಲಿಗೆ ಬಂದರು. ಅದಕ್ಕೆ ಹಿರಿಯರು ಹೇಳ್ತಾರೆ, ಏಕೆ ಮಕ್ಕಳೇ ಜಗಳ? ಸೇತು, ನಾನು ಬೀಳಿಸಿದ ಹಣ್ಣು. ಬಾಲು, ನಮ್ಮ ಹಿತ್ತಲಿನಲ್ಲಿ ಬಿದ್ದ ಹಣ್ಣು. ಹಿರಿಯರು ಅದಕ್ಕೆ, ಹಣ್ಣು ಎಲ್ಲಿದೆ ನೋಡೋವಾ? ಅದು ದಾರಿಯಲ್ಲಿ ಬಿದ್ದು ಸಜ್ಜುಗುಜ್ಜಾಗಿತ್ತು, ಒಳಗೆ ಮಣ್ಣು ತುಂಬಿತ್ತು. ಅದಕ್ಕೆ ಹಿರಿಯರು ಹೇಳ್ತಾರೆ, ನೋಡಿದಿರಾ ಮಕ್ಕಳೇ, ನೀವಿಬ್ಬರು ಶಾಲೆಗೆ ಹೋಗುವ ಹುಡುಗರು ಜಗಳ ಮಾಡಿ ಏನು ಲಾಭವಾಯಿತು? ಆ ಹಣ್ಣನ್ನು ಹಂಚಿ ತಿಂದಿದ್ದರೆ ಇಬ್ಬರಿಗೂ ಸಂತೋಷವಾಗುತ್ತಿತ್ತು ಅಲ್ಲವೇ? ಮಕ್ಕಳು ತಲೆ ತಗ್ಗಿಸಿದರು, ಹಣ್ಣನ್ನೇ ನೋಡುತ್ತಾ ನಿಂತರು. ಅವರಿಗೆ ತಮ್ಮ ತಪ್ಪಿನ ಅರಿವಾಗಿತ್ತು. ಹಿರಿಯರು, ಜಾಣ ಹುಡುಗರು ನೀವು, ನಿಮ್ಮಲ್ಲಿ ತಪ್ಪನ್ನು ತಿದ್ದಿಕೊಳ್ಳುವ ಮನಸ್ಸಿದೆ ಅಲ್ಲವೇ? ಮಕ್ಕಳು, ಹೌದಜ್ಜ. ಹಿರಿಯರು ತನ್ನ ಕೈಯಲ್ಲಿದ್ದ ಬೆತ್ತ ಬಿಸಿ ಇನ್ನೊಂದು ಹಣ್ಣು ಬೀಳಿಸಿದರು. ಅದನ್ನು ಇಬ್ಬರಿಗೂ ಹಂಚಿ ಕೊಟ್ಟರು. ಮಕ್ಕಳು ಹಣ್ಣು ತಿಂದರು, ಜಗಳ ಮರೆತರು. ನೋಡಿ ಮಕ್ಕಳೇ, ಈ ಪಾಠದಲ್ಲಿ ಇಬ್ಬರು ಹುಡುಗರು ಏನು ಮಾಡುತ್ತಿದ್ರು? ಒಂದು ಹಣ್ಣಿನ ಸಲುವಾಗಿ ಜಗಳವನ್ನು ಮಾಡ್ತಾ ಇದ್ರು. ಅದಕ್ಕೆ ಇಬ್ಬರು ಆ ಹಣ್ಣಿನ ಜೊತೆ ಜಗಳ ಮಾಡಿ ಆ ಹಣ್ಣು ಇಬ್ಬರಿಗೂ ಸಿಗದೆ ದಾರಿಯಲ್ಲಿ ನಜ್ಜುಗುಜ್ಜಾಗಿತ್ತು. ಅದಕ್ಕೆ ಅಲ್ಲೇ ಹಿರಿಯರು ಬಂದು ಅವರಿಗೆ ಹೇಳಿದರು. ಏನಂತ ಹೇಳಿದರು? ಜಗಳ ಮಾಡೋದು ತಪ್ಪು. ಅದಕ್ಕೆ ಇಬ್ಬರು ಕೂಡಿ ಹಣ್ಣನ್ನು ಹಂಚಿ ತಿನ್ನಬೇಕು. ನಾವು ಏನಾದರೂ ತಿಂದ್ರೂ ಹಂಚಿ ತಿನ್ನಬೇಕು ಅಂಥೇಳಿ ಹಿರಿಯರು ಇಲ್ಲೇ ಮಕ್ಕಳಿಗೆ ಹೇಳಿದರು.
ಅರ್ಥವಾಯ್ತಲ್ವಾ ಈ ಪಾಠ ಮಕ್ಕಳೇ? ಇವತ್ತಿನ ತರಗತಿಯಲ್ಲಿ ನಾವು ಗದ್ಯ ಪಾಠ 3 ಹಂಚಿ ತಿನ್ನೋಣ ಎಂಬುದನ್ನು ನೋಡಿದ್ವಿ. ಇವತ್ತಿನ ತರಗತಿಯಲ್ಲಿ ಇಷ್ಟು ಸಾಕು. ಮುಂದಿನ ತರಗತಿಯಲ್ಲಿ ನಾವು ಮುಂದಿನನ್ನು ನೋಡೋಣ ಮಕ್ಕಳೇ. ಈ ಪಾಠವನ್ನು ನೀವು ಮನೆಯಲ್ಲಿ ಓದಬೇಕು. ಓಕೆ, ಬಾಯ್ ಸ್ಟೂಡೆಂಟ್ಸ್, ಬಾಯ್.